ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ಕ್ಲವರ್ ಕಟರ್ನ ತಗೊಂಬಂದಿದ್ದೀನಿ. ಸೊ ಈ ಒಂದು ಕಟರ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನಾನು ಕೂಡ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಸೊ ನೋಡೋಣ ಚೆನ್ನಾಗಿ ಬರುತ್ತೋ ಇಲ್ವೋ ಅಥವಾ ವರ್ಕ್ ಆಗುತ್ತೋ ಇಲ್ವೋ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಬಟ್ ಸ್ವೇರ್ ಎಷ್ಟು ಸಖತ್ತಾಗಿದೆ ಇದು ಅಂತ ಹೇಳಿದ್ರೆ, ಸೊ ಇದು ಏನಪ್ಪ ಅಂತ ಹೇಳಿದ್ರೆ, ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ತರಕಾರಿಗಳನ್ನು ಕಟ್ ಮಾಡ್ತಿರ್ತೀವಿ, ಫ್ರೂಟ್ಸ್ ಕಟ್ ಮಾಡ್ತಾ ಇರ್ತೀವಿ, ಆಮೇಲೆ ಸೊಪ್ಪುಗಳನ್ನು ಕಟ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ನೈಫಲ್ಲಿ ನಾವು ಯೂಸ್ ಮಾಡ್ತೀವಿ. ಬಟ್ ನೈಫ್ ಇವಾಗ ಓಲ್ಡ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಎಲ್ಲದೂ ಕೂಡ ಈ ರೀತಿಯಲ್ಲಿ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಈ ಒಂದು 2-in-1 ಕಟರ್ ಬಂದಿದೆ. ಸೊ ಇದು ನಿಮಗೆ ಸಿಸರ್ ಥರ ಅಂದರೆ ಕತ್ರಿ ಥರ ನಾವು ಇದರಲ್ಲಿ ತರಕಾರಿಗಳು, ಫ್ರೂಟ್ಸ್ಗಳನ್ನು, ಸೊಪ್ಪುಗಳನ್ನು ಕಟ್ ಮಾಡ್ಬೋದು. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಬ್ಲೇಡ್ ಮಾತ್ರ ಸಖತ್ತು ಶಾರ್ಪ್ ಇದೆ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ನೋಡಿ, ನಾನು ಆಲ್ರೆಡಿ ಎಷ್ಟೊಂದು ತರಕಾರಿಗಳು, ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ತೋರಿಸ್ತಿದ್ದೀನಿ. ಸಿಸರ್ ನೀವು ಹೇಗೆ ಕತ್ರಿನ ನೀವು ಹೇಗೆ ಕಟ್ ಮಾಡ್ತೀರಾ ಸೇಮ್ ಅದೇ ರೀತಿಯಲ್ಲೇ ಕಟ್ ಮಾಡೋದು ಅಷ್ಟೇ. ಅದು ಬಿಟ್ಟು ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಗ್ರಿಪ್ಪಿಂಗ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದ್ರ ಹೈಟ್ ಬಂದುಬಿಟ್ಟು ಒಂದು 8 ಇಂಚಸ್ ಅಷ್ಟು ಉದ್ದ ಬರುತ್ತೆ. ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ಹ್ಯಾಂಡಲ್ ಆಗಿರ್ಬೋದು, ಲಾಕಿಂಗ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಸ್ಪ್ರಿಂಗ್ ಕೂಡ ಕೊಟ್ಟಿದ್ದಾರೆ. ಹೈ ಕ್ವಾಲಿಟಿನಲ್ಲಿದೆ ಸ್ಪ್ರಿಂಗ್ ಮಾತ್ರ. ತುಂಬ ಚೆನ್ನಾಗಿದೆ. ಮತ್ತು ನೈಫ್ ಇದೆಲ್ಲ, ಸೊ ಅದಂತೂ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಅಂತಲೇ ಹೇಳ್ಬೋದು. ಜಸ್ಟ್ ನಾವು ನಾರ್ಮಲಾಗಿ ಹೇಗೆ ಸಿಸರ್ ಕಟ್ ಮಾಡ್ತೀವಿ ಅದೇ ಥರ ಕಟ್ ಮಾಡ್ಬೋದು. ಸ್ಲೈಸ್ ಮಾಡ್ಬೋದು ಇದರಲ್ಲಿ. ಮತ್ತು ದಪ್ಪದಾಗಿ ಕಟ್ ಮಾಡ್ತೀವಿ ಅಂದರೆ ಸಾಂಬಾರಿಗೆಲ್ಲ ತರಕಾರಿ ಹಾಕ್ತೀವಲ್ವ, ಸೊ ದಪ್ಪದಾಗಿ ಕೂಡ ಹೆಚ್ಕೋಬೋದು. ನಾನು ಆಗಲೇ ಹೇಳಿದಾಗೆ ಸ್ಲೈಸ್ ಕೂಡ ಮಾಡ್ಬೋದು. ಆಮೇಲೆ ಮತ್ತು ಸಣ್ಣದಾಗಿ ಕೂಡ ಪೀಸಸ್ನ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ ಚಾಪ್ನ ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ಸಿಸರ್ ಆಗು ಕೂಡ ವರ್ಕ್ ಆಗುತ್ತೆ, ಮತ್ತೆ ಚಾಪರ್ ಆಗು ಕೂಡ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದು ಸಿಗೋದು. ಜಸ್ಟ್ 139 ರುಪೀಸ್, ಬರೀ 139 ರೂಪಾಯಿನಲ್ಲಿ ಸಿಗ್ತಿದೆ. ತುಂಬಾನೇ ಗಟ್ಟಿ ಇದೆ ಇದಂತೂ, ಮಿಸ್ ಮಾಡ್ಕೊಳ್ಳೋಕಂತೂ ಹೋಗಬೇಡಿ. ಚಾಕುನಲ್ಲಿ, ನೈಫಲ್ಲಿ ನಾವು ಕಟ್ ಮಾಡಿ ತುಂಬಾನೇ ಬೋರ್ ಆಗಿರುತ್ತೆ. ಮತ್ತೆ ಕೈ ಕೂಡ ತುಂಬಾನೇ ಸ್ಟ್ರೈನ್ ಆಗ್ತಿರುತ್ತೆ, ತುಂಬಾನೇ ಬಿಗಿಯತ್ತೆ ಅಲ್ವಾ. ಸೊ ಇದಂತೂ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಕೊಬ್ಬರಿ ಕೂಡ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಣ್ಣ ಪೀಸ್ ಆಗುತ್ತೆ ಅಂತ ಹೇಳಿ. ಸ್ಲೈಸ್ ಮಾತ್ರ ಸಕ್ಕ ತರತ್ತೆ. ದಪ್ಪದಾಗೂ ಕೂಡ ಸ್ಲೈಸ್ ಮಾಡ್ಕೋಬೋದು, ತೆಳುವಾಗೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಶಾರ್ಪ್ ಕೂಡ ಇದೆ. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಜಸ್ಟ್ 139 ರುಪೀಸ್ ಅಷ್ಟೇ. ಹೊರಗಡೆ ನಾವು ಇದನ್ನು ತೊಗೊತೀವಿ ಅಂತ ಹೇಳಿದ್ರೆ 500-600 ರೂಪಾಯಿ ಇರುತ್ತೇನೋ ಗೊತ್ತಿಲ್ಲ. ಬಟ್ ನಾನೇನು ಕೇಳಕ್ಕೆ ಹೋಗಿಲ್ಲ, ಮೀಶೋದಲ್ಲೇ ಡೈರೆಕ್ಟಾಗಿ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು 2-3 ಎತ್ತಿಟ್ಕೊಬಿಡ್ಬೋದು, ಅಷ್ಟು ಸಖತ್ ಇದೆ. ಹಬ್ಬ ಟೈಮಲ್ಲೆಲ್ಲ ಜಾಸ್ತಿ ಜನ ಇದ್ದಾಗ ಸೊ ಅವರು ಕೂಡ ಕಟ್ ಮಾಡ್ಬೋದು. ಸೊಪ್ಪು, ತರಕಾರಿ, ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಥರದ್ದು ಕೂಡ ನಾವು ಸ್ಲೈಸಸ್ನ, ಚಾಪ್ನ ನಾವು ಮಾಡ್ಕೋಬೋದು. ಸೊ ಲಿಂಕ್ ಕೊಟ್ಟಿರ್ತೀನಲ್ಲ, ಬೇಗನೆ ಪರ್ಚೇಸ್ ಮಾಡ್ಕೊಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಅನ್ಕೊಂಡಿನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಕ್ಲವರ್ ಕಟರ್ ಇದೆಯಲ್ಲ, ಇದು ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ಸೊ ಲೈಕ್ ಆಗಿದ ತಕ್ಷಣ ಬೇಗನೆ ಬುಕ್ ಮಾಡ್ಕೊಡಿ. ಮತ್ತು ಸ್ಟಾಕ್ ಬರೋವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು 2 ಲಿಂಕ್ ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಮಿಸ್ ಮಾಡದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.